ನೀವು CPU GPU ಕೇಳಿರ್ಬೋದು, ಆದರೆ NPU ಕೇಳಿದರೆ NPU ಬೇಸಿಕಲಿ ಸ್ಟ್ಯಾಂಡ್ ಫಾರ್ ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನೀವು CPU ಮತ್ತು GPU ಗೊತ್ತು ಮಾಡ್ಕೊಳ್ಳಿ. CPUದು ಮೇಜರ್ ಟಾಸ್ಕ್ ಏನು ಅಂದರೆ ಅದು ಸಿಂಗಲ್ ಥ್ರೆಡ್ ಅಲ್ಲಿ ತುಂಬಾ ಒಳ್ಳೆಯದು, ಹಾಗೆ OS ನ ರನ್ ಮಾಡುತ್ತೆ ಮತ್ತು ಅಪ್ಲಿಕೇಶನ್ ರನ್ ಮಾಡುತ್ತೆ. ಆದ್ರೆ ಪ್ರಾಬ್ಲಮ್ಸ್ ಗ್ರಾಫಿಕ್ಸ್ ರೆಂಡರ್ ಮಾಡುವಲ್ಲಿ ಬಂತು. ಗೇಮಿಂಗ್ ಮಾಡುವಾಗ 4K ಸ್ಕ್ರೀನ್ ಮೇಲೆ ಗ್ರಾಫಿಕ್ಸ್ ರೆಂಡರ್ ಮಾಡುವಾಗ ಪ್ರಾಬ್ಲಮ್ ಬಂತು, ಅವಾಗ GPU ಬಂತು. ಬಟ್ ಈಗ AI ಟೈಮ್ ಇದೆ, ಇದರಲ್ಲಿ ನ್ಯೂರಲ್ ನೆಟ್ವರ್ಕ್ ಯೂಸ್ ಮಾಡ್ತಾರೆ. ಹೇಗೆ ನಿಮ್ಮ ಬ್ರೈನ್ ನ್ಯೂರಲ್ ನೆಟ್ವರ್ಕ್ ಮೇಲೆ ಕೆಲಸ ಮಾಡುತ್ತೆ, ತುಂಬಾ ನೋಟ್ಸ್ ಗಳನ್ನು ಸೇರಿ ನ್ಯೂರಲ್ ನೆಟ್ವರ್ಕ್ ಕ್ರಿಯೇಟ್ ಮಾಡ್ತಾರೆ ಮತ್ತೆ ಫೈನಲ್ ಡಿಸಿಷನ್ ಬರುತ್ತೆ. ನಿಮ್ಮ ಹತ್ರ ಲೇಟೆಸ್ಟ್ ಫೋನ್ 2020 ನಲ್ಲಿ ತಗೊಂಡಿದ್ರೆ ಅದರಲ್ಲಿ NPU ಇರುತ್ತೆ, ಏಕೆಂದರೆ ಫೋನ್ಸ್ ನಲ್ಲಿ NPU 2017 ನಲ್ಲಿ ಬಂತು. ನೀವು ಆಟೋ ಕಂಪ್ಲೀಟ್ ಫ್ಯೂಚರ್ ನ ಯೂಸ್ ಮಾಡಿದ್ರೆ ಅದರಲ್ಲಿ ನೆಕ್ಸ್ಟ್ ವರ್ಡ್ ಪ್ರೆಡಿಕ್ಟ್ ಮಾಡುತ್ತೆ ಮತ್ತು ರಿಯಲ್ ಟೈಮ್ ಇಮೇಜ್ ರೆಕಾಗ್ನಿಷನ್ ಫ್ಯೂಚರ್ ನಲ್ಲಿ ಕೂಡ NPU ಯೂಸ್ ಆಗುತ್ತೆ. ಲ್ಯಾಪ್ಟಾಪ್ ನಲ್ಲಿ ಕೂಡ NPU ಯೂಸ್ ಮಾಡ್ತಾರೆ. ಇವತ್ತಿನ ಮಾಹಿತಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.